ಇವತ್ತು ಸರ್ವಜ್ಞ ನಗರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 16 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಜಿಬಿಎ ಎಲೆಕ್ಷನ್ ಬಗ್ಗೆ ಸಿಲಿಕಾನ್ ಸಿಟಿ ಜನರ ನಾಡಿ ಮಿಡಿತವನ್ನ ತಿಳ್ಕೊಳ್ಳೋದಕ್ಕೆ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ನಾನೀಗ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರದಲ್ಲಿರುವ ಜನರ ನಾಡಿ ಮಿಡಿತ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ, ಎಲೆಕ್ಷನ್ ಬಗ್ಗೆ ಜನ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಅದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 16 ವಾರ್ಡ್ಗಳು ಬರುತ್ತೆ. ನಾಗಾವರ, ಹೆಣ್ಣೂರು, ಗೋವಿಂದಪುರ, HBR ಲೇಔಟ್, ಸಮಾಧಾನ ನಗರ, ಕಾಡುಗೊಂಡನಹಳ್ಳಿ, ವೆಂಕಟೇಶಪುರ, ಲಿಂಗರಾಜಪುರ, ಕಾಚರಕನಹಳ್ಳಿ, ಕಲ್ಯಾಣ ನಗರ, ಬಾಣಸವಾಡಿ, HRBR ಲೇಔಟ್, ಸುಬ್ಬಯ್ಯನಪಾಳ್ಯ, ಕಮ್ಮನಹಳ್ಳಿ, ಮಾರುತಿ ಸೇವಾ ನಗರ, ಜೀವನಹಳ್ಳಿ, ಇದಿಷ್ಟು ವಾರ್ಡ್ಗಳು ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಜನ ಎಲೆಕ್ಷನ್ ಬಗ್ಗೆ ಅವರಿಗಿರೋ ಒಪಿನಿಯನ್ ಏನ್ ಹೇಳ್ತಾರೆ ಅನ್ನೋದನ್ನ ಇವತ್ತು ಕೇಳ್ತಾ ಹೋಗೋಣ ಬನ್ನಿ. ನಾನೀಗ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರ ವಾರ್ಡ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಅದೇ ಕಾಂಗ್ರೆಸ್ ಬರಬೇಕು. ಅದೇ ಕಾಂಗ್ರೆಸ್ ಬಂದರೆ ಸ್ವಲ್ಪ ಚೆನ್ನಾಗಿರ್ತದೆ. ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಅದೇ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕಾಂಗ್ರೆಸ್ ಅವರು. ಎಲ್ಲ ಚೆನ್ನಾಗಿ ರೋಡ್ ಗೀಡ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಬರಬೇಕು. ಕರೆಕ್ಟ್. ನಾವು ಏನು ಹೇಳಿದ್ರೆ ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗೋಯ್ತು. ನಡೆಯೋದು ನಡೀತಾ ಇದೆ, ಹೋಗೋದು ಹೋಗ್ತಾ ಇದೆ ಅಷ್ಟೇ. ಅದೇನು ನಮಗೇನು ಪ್ರಯೋಜನ ಬರುತ್ತೆ ಏನೇನು ಹೇಳೋಕ್ಕಾಗಲ್ಲ. ಅದು ಗ್ರೇಟರ್ ಬೆಂಗಳೂರು ಟ್ಯಾಕ್ಸ್ ಜಾಸ್ತಿ ಮಾಡೋದಕ್ಕೆ ಇದೆಲ್ಲ ಇಂಡೈರೆಕ್ಟ್ ಅಷ್ಟೇ ನಾನು ಹೇಳೋದು. ಕೌನ್ಸಿಲ್ ಎಲೆಕ್ಷನ್ ಆಗಲೇಬೇಕಲ್ವಾ? ಜನರು ಒಳ್ಳೆಯದಕ್ಕೆ ಯಾರ ಹತ್ರ ಒಬ್ಬರ ಹತ್ರ ಹೋಗಿ ನಾವು ಮಾತಾಡಬೇಕಲ್ವಾ? ನಾವು ಎಲ್ಲರ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ. ಒಬ್ಬರಿದೆ ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ನಾವು ಬೇಕಿದ್ದು ಕೇಳ್ಬೋದು, ಇದಿಲ್ಲ ಅದಿಲ್ಲ ಅಂತ. ಅದ್ರ ವ್ಯವಸ್ಥೆ ಅವ್ರು ಮಾಡಿಕೊಡ್ತಾರೆ ನಮಗೆ. ಯಾವ ಪಾರ್ಟಿ ಬರುತ್ತೋ ನೋಡೋಣಮ್ಮ. ಯಾರಿಗೆ ಒಳ್ಳೇದು ಮಾಡ್ತಾರೋ ಅವ್ರಿಗೆ ಓಟ್ ಹಾಕೋದು ಒಳ್ಳೇದೇ. ಎಲೆಕ್ಷನ್ ಆದ ಒಳ್ಳೆದೇ, ಬಂದಾಗ ಒಳ್ಳೆ ಕೆಲಸ ಮಾಡ್ತಾರೆ, ಬಂದಾಗ ಒಳ್ಳೆದೇ. ಏನು ರೋಡ್ ಇದು ಅದು ನೋಡ್ಕೊಂಡು ಕಾರ್ಪೊರೇಷನ್ ನೀರು ಎಲ್ಲ ಚೆನ್ನಾಗಿ ನೋಡ್ಕೊಬೇಕಷ್ಟೇ. ಕಾರ್ಪೊರೇಷನ್ ಒಳ್ಳೇದಾಗೋದು, ಇಲ್ಲಾಂದರೆ ಭಾಳ ಕಷ್ಟ, ಪಬ್ಲಿಕ್ಗೆ ಕಷ್ಟ, ತೊಂದರೆ ಜಾಸ್ತಿ. ಪ್ಲಾಟ್ಫಾರ್ಮ್ ಮೇಲೆ ಅಂಗಡಿಗಳು, ಪೊಲೀಸು ಇದು ಇಲ್ಲ, ಅದು ರಿಸೆಪ್ಷನ್ ಇದು ಮಾಡಲ್ಲ. ಅದು ನೋಡಿ, ಪ್ಲಾಟ್ಫಾರ್ಮ್ ಮೇಲೆ ಅಂಗಡಿ, ಎಲ್ಲಿ ಹೋದ್ರೂ ಪ್ಲಾಟ್ಫಾರ್ಮ್ ಮೇಲೆ ಅಂಗಡಿ, ನಡೆಯೋಕ್ಕೆ ಜಾಗ ಇಲ್ಲ ಪಬ್ಲಿಕ್ಗೆ. ಪಾರ್ಟಿನಲ್ಲಿ ಯಾವುದೂ ಇದಿಲ್ಲ. ಒಳ್ಳೆಯವ್ರು ಮಾಡಿದ್ರೆ ಅದು ಬರಲೇಬೇಕು. ತುಂಬ ಕಷ್ಟ ಇರೋದು. ಎಲೆಕ್ಷನ್ ಆಗಿಲ್ಲ, ಕ್ಲೀನ್ ಇಲ್ಲ, ನೀಟಾಗಿಲ್ಲ ರೋಡ್. ಆಗಬೇಕು. ಇದಿಷ್ಟು ಲಿಂಗರಾಜಪುರದ ಜನ ಹೇಳ್ತಾ ಇರೋ ಮಾತು. ಇಲ್ಲಿಂದ ನೇರವಾಗಿ HRBR ಲೇಔಟ್ಗೆ ಹೋಗೋಣ. ಅಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಾನೀಗ HRBR ಲೇಔಟ್ಗೆ ಬಂದಿದ್ದೀನಿ. ಇಲ್ಲಿ ಜನ ಜಿಬಿಎ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಲೆ ಹಾಕ್ತಾ ಹೋಗೋಣ ಬನ್ನಿ. ಮ್ಯಾಮ್, ನಮಗೆ ಒಳ್ಳೇದಾದ್ರೆ ನಮಗೆ ಒಳ್ಳೇದೇ ಮ್ಯಾಮ್. ಅವೇನು ಹೇಳಂಗಿಲ್ಲ. ಒಳ್ಳೇದಾದ್ರೆ ನಮ್ಗೆ ಒಳ್ಳೇದೇ. ನಮಗೆ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಮ್ಯಾಮ್, ಯಾವ ಕಡೆ ಇದ್ರೂ ರೋಡ್ನೂ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಯಾವ ಕಡೆ ನೋಡಿದ್ರೂ ರೋಡೆಲ್ಲ ಒಡೆದಾಗಿದೆ. ಅದೆಲ್ಲ ಸರಿ ಮಾಡ್ಬೇಕು. ನಮಗೆ ಟ್ರಾಫಿಕ್ದೆಲ್ಲ ತುಂಬ ಇದಾಗ್ತಾ ಇದೆ, ಅದೆಲ್ಲ ಸರಿ ಆಗ್ಬೇಕು. ನಮಗೆ ಇವಾಗ JDS ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ JDSಗೆ ಅವ್ರು ಕೊಟ್ಟರೆ ಅವರು ಏನಾದರೂ ಮಾಡ್ತಾರೆ ಮ್ಯಾಮ್. ಕುಮಾರಸ್ವಾಮಿ ಅವ್ರು ಬಂದರೆ ಏನಾದರೂ ಮಾಡ್ತಾರೆ. BJP ಗೆಲ್ಲಿ, ಯಾರೇ ಗೆಲ್ಲಿ, BJP ಕಾಂಗ್ರೆಸ್ ಯಾರೇ ಗೆಲ್ಲಿ, ಜನಗಳು ಒಳ್ಳೆ ಮಾಡಬೇಕು. ಬಡವರಿದ್ದಾರೆ ಇಲ್ಲಿ. ಕರ್ನಾಟಕ ಏನು ಅವ್ರವ್ರ ದೇಶದಲ್ಲಿ ನೋಡಿ ಎಲ್ಲ ಒಳ್ಳೇದು ಮಾಡ್ತಿದ್ದಾರೆ. ನಮ್ಮ ಕನ್ನಡ ಯಾವುದೂ ಒಳ್ಳೇದಿಲ್ಲ. BJP ಗೆಲ್ಲಿ, ಯಾರೇ ಗೆಲ್ಲಿ, ಅಷ್ಟು ಒಳ್ಳೇದು ಮಾಡೋಗಿಲ್ಲಿ. ಅವರಿಗೆ ಯಾವ ಪಾರ್ಟಿ ಗೆದ್ದರೆ ಏನು ಮೇಡಮ್, ಒಳ್ಳೇದು ಮಾಡಬೇಕು. ಮೇನು ಇರೋದೆಲ್ಲ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಜನಗಳು? ಎಲ್ಲಿ ಅವ್ರವ್ರ ಕಷ್ಟ ಅವ್ರಿಗೆ ತುಂಬ ಇದೆ.
ಸಾಕಾರ ಹೆಂಗನ ಇರ್ತಾನೆ, ಬಡವರು ಏನು ಮಾಡಿ ರೋಡಲ್ಲಿ ಇರೋರು ಅದೆಲ್ಲ ತುಂಬ ಯೋಚನೆ ಮಾಡ್ಬೇಕು ಮೇಡಮ್. ಏನು ಸಮಸ್ಯೆ, ರೋಡ್ ಸರಿ ಇಲ್ಲ, ಜನಗಳು ಸರಿ ಇಲ್ಲ, ಇರೋ 2,000 ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾತಾಡೋ ಜನಗಳು. 5-6 ವರ್ಷದಿಂದ ಬರ್ತಾ ಇದ್ದೇವೆ. ತುಂಬ ಕ್ಲೀನ್ ಆಗಿತ್ತು. ವೆನ್ ಪದ್ಮನಾಭ ರೆಡ್ಡಿ he was the one who made the park. ಅದಾದಮೇಲೆ ಇವಾಗ ಲಾಸ್ಟ್ 3-4 ಇಯರ್ಸಿಂದ ಕ್ಲೀನಿಂಗು ರೆಗ್ಯುಲರ್ ನಡೆಯೋದಿಲ್ಲ, ಫುಲ್ ಕಚ್ರ. ಸೊ ನಾವೆಲ್ಲ ಬರೋದು ಸೀನಿಯರ್ ಸಿಟಿಸನ್ಸ್ ಇದೆ, ಎಲ್ಲರಿಗೂ ಒಂದು ಕ್ಲೀನ್ ಎನ್ವೈರ್ನ್ಮೆಂಟ್ ಬೇಕಲ್ಲ. ಯಾರು ಬರೋದಿಲ್ಲ, ಕೇಳಲಿಕ್ಕೆ ಯಾರಿಲ್ಲ, ಹೇಳಲಿಕ್ಕೆ ಯಾರಿಲ್ಲ. ಸೊ ಅಟ್ಲೀಸ್ಟ್ ಪಾರ್ಕ್ಸ್ ಈ ಥರ ನಮ್ಮ ಈ ಏರಿಯಾದಲ್ಲಿ ಒಂದೇ ಪಾರ್ಕ್ ಇರೋದು, ಕ್ಲೀನಾಗಿ ಇಡಬೇಕಲ್ಲ. ದ ಗೌರ್ಮೆಂಟದು ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋದು. ಇಲ್ಲ ಮೇಡಮ್, ಫಸ್ಟ್ ಕೆಲಸ ಹಾಕಬೇಕು. ಅಲ್ಲಲ್ಲಿ ಗುಂಡಿಗಳು ಅಲ್ಲಿ ನೋಡಿ, ಅಲ್ಲಿ ಗುಂಡಿ ಇಲ್ಲಿ ಗುಂಡಿ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಟ್ರಾಫಿಕ್ ಕಡಿಮೆ ಮಾಡಬೇಕು. ಎಲ್ಲ ಮಾಡಿದ್ರೇ ಸ್ವಲ್ಪ ಚೆನ್ನಾಗಿರೋದು, ಓಡಾಡೋಕ್ಕಲ್ಲ. ಎಲೆಕ್ಷನ್ ನಡಿಬೇಕು ಮೇಡಮ್, ಎಲೆಕ್ಷನ್ ನಡೆದ್ರೇ ಕೆಲಸ ಆಗೋದು. ಎಲೆಕ್ಷನ್ ನಡಿಬೇಕು, ಒಳ್ಳೆಯವ್ರನ್ನ ಸೆಲೆಕ್ಷನ್ ಮಾಡಬೇಕು, ವೋಟ್ ಹಾಕ್ಬೇಕು. ಯಾವ ಪಾರ್ಟಿ ಇಲ್ಲ ಮೇಡಮ್, ಯಾವ ಪಾರ್ಟಿ ಬಂದರೆ ಒಳ್ಳೇದು ಮಾಡ್ಬೇಕು ಜನಕ್ಕೆ ಅಷ್ಟೇ. ಮಾಡಲಿ ಮೇಡಮ್, ಮಾಡಲಿ. ಏನು ಮಾಡ್ತಾರೋ ಮಾಡಲಿ. ಯಾರು ಬರ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಬರ್ತಾರೆ. ಈ ಟಿ ಕೆ ಶಿವಕುಮಾರ್ ಬಂದು ಅಂಗಡಿಯಲ್ಲೇ ಎತ್ತಿಸ್ತಾ ಇದ್ದಾರೆ. ಮತ್ತು ಈ ಜನತಾ ಬಂದು ಏನು ಮಾಡ್ತಾರೆ ಯಾರು ಗೊತ್ತು. ಯಾರು ಬರಬೇಕು? ಕಾಂಗ್ರೆಸ್ ಬರಲಿ. ಎತ್ತಿಸ್ತಾರೆ ಅಂತಾರೆ, ಕಾಂಗ್ರೆಸ್ ಬರಬೇಕು. ಮತ್ತು ಈಗ ಒಬ್ಬರು ಮಾಡಿದ್ರೆ ಇನ್ನೊಬ್ಬರು ಚೆನ್ನಾಗಿರ್ತಾರಲ್ಲ, ಅದರಿಂದ ನಮಗಿಂತ ಸಹಾಯ ಮಾಡಬೇಕಲ್ಲ. ನಮ್ಮಂಥವ್ರಿಗೆ ಬೇರೆ ಕೆಲಸ ಇಲ್ವಲ್ಲ. ಇದರಲ್ಲೇ ಬದುಕ್ತೀವಿ. ಇದನ್ನೇ ಎತ್ಬಿಟ್ರೆ ನಾವು ಎಲ್ಲಿ ಹೋಗೋದು? ಬೇರೆ ಏನು ಕೆಲಸ ಮಾಡೋದು? ಈಗ ನನಗೆ ವಯಸ್ಸಾಯಿತು, ನನಗೆ ಯಾರು ಕೆಲಸ ಕೊಡ್ತಾರೆ? ನಮಗೆ ಕೆಲಸ ಯಾರು ಕೊಡೋರಿಲ್ಲ. ಓಲ್ಡ್ ಪೆನ್ಷನ್ ಸಿಗ್ತಾ ಇಲ್ಲ. ಒಂದು 10 ಸಲ ಟ್ರೈ ಮಾಡಿದ್ದೀನಿ, ಓಲ್ಡ್ ಪೆನ್ಷನ್ ಅದು ಸಿಗ್ತಾ ಇಲ್ಲ. ಈಗ ನಮಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಏನು ಮಾಡೋದು? ದಯವಿಟ್ಟು ಮಾಡಿ, ಬಟ್ ರೋಡ್ಸ್ ಚೆನ್ನಾಗಿ ಮಾಡಿ, 1,000 ಜನಕ್ಕೆ ತೊಂದರೆ ಆಗದೆ ಇದ್ದಂಗೆ ಮಾಡಿ. ಅಷ್ಟೇ ನಾವು ಕೇಳ್ಕೊಳ್ಳೋದು. ನಿಮ್ಗೆ ಓಟ್ ಹಾಕ್ತೀರಿ, ನಿಮ್ಗೆ ಗೆಲ್ಲಿಸ್ತೀರಿ, ಬಟ್ ನಮಗೆ ನೀವೇನು ಕೊಡ್ತಾ ಇಲ್ಲ. ದಯವಿಟ್ಟು ರೋಡ್ಸ್ ನೋಡಿ ಯಾವ ಸ್ಟೇಟಲ್ಲಿದೆ. ಅರ್ಧಂಬರ್ಧ ಹೋಗಿ ಬೆನ್ನು ಹಾಸ್ಪಿಟಲ್ ಬಿಲ್ಸ್ ಎಲ್ಲ ಕಟ್ತಾ ಇರಿ ನಾವು. ಅದರಿಂದ ದಯವಿಟ್ಟು ಸ್ವಲ್ಪ ನೋಡ್ಬಿಟ್ಟು ಮಾಡಿ. ಆಮೇಲೆ ಎನ್ಕ್ರೋಚ್ಮೆಂಟ್ಗಳಿಗೂ ಸ್ವಲ್ಪ ಇದು ಮಾಡಿಸಿ ನೋಡಿ. ಎಲ್ಲ ಕಡೆ ರೋಡ್ಗಳಲ್ಲಿ ಎನ್ಕ್ರೋಚ್ಮೆಂಟ್ ಇದೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ರೋಡ್ಗಳು ಯಾವ ರೋಡಲ್ಲಿ ನಡೆಯೋಕ್ಕೂ ಆಗಲ್ಲ. ಸೊ ಒಳ್ಳೆ ಕೆಲಸ ಮಾಡ್ತಾರೆ ಕೃಷ್ಣ ಬೈರೇಗೌಡರು, ಮಾಡಲಿ. ಹೊಡೆದ ಎಲ್ಲ ಎನ್ಕ್ರೋಚ್ಮೆಂಟ್ ತೆಗೀಲಿ. ಓಕೆ, ಅಷ್ಟೇ ನಾವು ಹೇಳೋದು. ಪಾರ್ಟಿನ ಮೇಡಮ್, ಪಾರ್ಟಿನ ಯಾವ ಪಾರ್ಟಿ ಆದರೂ ಕೆಲಸ ಮಾಡೋ ಪಾರ್ಟಿ ಬೇಕು ನಮ್ಗೆ. ಸೊ ಈ ವಾರ್ಡ್ನಲ್ಲಿ ಟ್ರಾಫಿಕ್ಗೆ ಒಂದು ದೊಡ್ಡ ಸಮಸ್ಯೆ. ಈ ಟ್ರಾಫಿಕ್ ಟ್ರಬಲ್ ಅನ್ನ ಬಗೆಹರಿಸಿದ್ರೆ ಸಾಕು, ನಮ್ಗೆ ಅದೇ ಒಂದು ದೊಡ್ಡ ಪರಿಹಾರ ಅಂತ ಜನ ಹೇಳ್ತಾ ಇದ್ದಾರೆ. ನೋಡೋಣ, ಮುಂದೆ ಕಾಚರಕನಹಳ್ಳಿ ಕಡೆಗೆ ಹೋಗ್ತೀನಿ, ಅಲ್ಲಿ ಜನ ಏನು ಹೇಳ್ತಾರೆ ಅದನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಸೊ ನಾನು ಮತ್ತೆ ನನ್ನ ತಂಡ ನೇರವಾಗಿ ಕಾಚರಕನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಜನ GBA ಎಲೆಕ್ಷನ್ ಬಗ್ಗೆ, ವಾರ್ಡ್ನಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಏನೇನು ಹೇಳ್ತಾರೆ ಅದೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ, ಬನ್ನಿ. ಏನು ಅಲ್ಲಲ್ಲೇ ಕಚರಗಳು ಹಾಕಿ ತುಂಬಿಡ್ತಾರೆ. ರೋಡಲ್ಲಿ ಬರೋಕ್ಕಾಗಲ್ಲ, ಜಾಮ್ ಆಗುತ್ತೆ. ಸ್ಕೂಲ್ ಹುಡುಗರಿಗೆ ತಾಪತ್ರ ಆಗುತ್ತೆ. ಏನಾಗಲ್ಲ. ಯಾರು BBMP ಅವ್ರು ಬಂದರೆ 10 ಗಂಟೆಗೆ ಬಂದು 11 ಗಂಟೆಗೆ ಬಂದು ಕ್ಲೀನ್ ಮಾಡ್ತಾರೆ. ಅವಾಗ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಎಲೆಕ್ಷನ್ ಬಗ್ಗೆ ಏನು ಹೇಳೋಕ್ಕಾಗಲ್ವಲ್ಲ. ಅವರು ಏನು ಮಾಡ್ತಾರೆ, ಪಬ್ಲಿಕ್ದು ಸೇವೆ ಮಾಡಬೇಕಲ್ಲ. ಪಬ್ಲಿಕ್ ಸೇವೆ ಮಾಡಲ್ಲ ಅವರು. ಸುಮ್ಮನೆ ನಿಂತ್ಕೊಂಡು ನೋಡ್ಬಿಟ್ಟು ಹೋಯ್ತಾ ಇದ್ದಾರೆ. ಬರಬೇಕು ಅಂದರೆ ಒಳ್ಳೇದಾಗ್ತದೆ. ಮತ್ತು ಇನ್ನೊಂದು ಏನಂದರೆ ಈ ಫುಟ್ಪಾತ್ ಫಸ್ಟ್ ಮೇಯ್ನ್ ಫುಟ್ಪಾತ್ ಮೇಲೆ ತೆಗಿಬೇಕು. ನಮ್ಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ. ನೋಡಿ, ನೀವೇ ನೋಡ್ಬೋದು, ಇಲ್ಲಿಂದ ಅಲ್ಲಿ ಗಂಟ ನಮ್ಮ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ. ಯಾವುದೋ ಒಳ್ಳೇದು ಒಂದು ಎಕ್ಸ್ಚೇಂಜ್ ಆದರೆ ನಮ್ಗೆ ಒಳ್ಳೇದಲ್ಲ. ಏನು ಚೇಂಜಸ್ ಇರಬೇಕಲ್ಲ. ಏನು ಚೇಂಜಸ್ ಇದ್ದರೆ ಅನುಕೂಲ ಆಗ್ತೈತೆ ಅಂತ. ನಮಗೆ ಫುಟ್ಪಾತು, ನೀರು ಸೌಕರ್ಯ ಇದ್ದರೆ ಯಾರು ಬಂದರೆ ಅವರು ಒಳ್ಳೇದು ಮಾಡ್ತಾರಂತ ಹೇಳ್ತೀವಿ. ನಮಗೆ ಫಸ್ಟಿಂದ ನಮಗೆ ಪದ್ಮಣ್ಣ ಓದಿದ್ರು, ಚೆನ್ನಾಗಿ ನಡೆಸ್ಕೊಂಡು ಬಂದರು. ಈಗ ಜಾರಿ ಸರ್ ಬಂದಿದ್ದಾರೆ, ಅವರು ಈ ಕಡೆ ಬರೋದಿಲ್ಲ, ಗೆದ್ದಾರಿಂದ ಬರೋದು ಒಂದು ರೌಂಡು ಬಂದಿಲ್ಲ ನಮ್ಮ ಕಡೆ. ಇವಾಗ ಗಂಟ ಬಂದಿಲ್ಲ ಅವರು. ಕೆಲಸ ನಡೀತಾ ಇದ್ದಾವೆ. ಎಲ್ಲ ಮೋರಿ ಫುಟ್ಪಾತ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲ, ಮಾಡಬೇಕು ಮೇಡಮ್, ಮಾಡಲೇಬೇಕು. ಇಲ್ಲಾಂದರೆ ಯಾವ ಕೆಲಸ ಕಾಮಗಾರಿ ಆಗೋದೇ ಇಲ್ಲ. ಮಾಡಲೇಬೇಕು. ಇವಾಗ ಏನೇನು ಕೆಲಸ ಬೇಕಂದ್ರೆ ನಾವು ಕಾರ್ಪೊರೇಟರ್ ಹತ್ರ ಹೋಗ್ಬೋದಾ? ಇವಾಗ MLA ಹತ್ರಕ್ಕೆ ಹೋಗೋಕ್ಕಾಗುತ್ತಾ? ಅದನ್ನ ಇಂಚೆ ಮಾಡಲೇಬೇಕು. ಎಲ್ಲ ಆಗುತ್ತೆ. ಒಂದು ಸರಿನೂ ಮೀಟ್ ಆಗಿಲ್ಲ ನಾವು. ಒಂದು ಸರಿನೂ ಮೀಟ್ ಆಗಿಲ್ಲ. ಕಾರ್ಪೊರೇಷನ್ ಎಲ್ಲಾದ್ರೆ ಅಂದರೆ ಮೇಯರ್ ಹತ್ರ ಆರಾಮಾಗಿ ಹೋಗಿ ಮಾತಾಡ್ಬೋದು. ಬೇಕೇ ಬೇಕು ನಾವು. ಯಾವ್ದು ಬಂದ್ರೂ BBMP ಎಲೆಕ್ಷನ್ ಆದರೆ ಯಾವುದನ್ನ ಬರಲಿ, ನಮಗೇನು ಯಾವ್ದು ಬಂದರೆ ಅಂದರೆ ಅದು ಬರಬೇಕು ಇದು ಬರಬೇಕು ಅನ್ನೋದೇನಿಲ್ಲ. ಯಾವುದನ್ನ ಬರಲಿ BBMP ಎಲೆಕ್ಷನ್ ನಡೀಲೇಬೇಕು ನಾವು.
ಸುಮಾರು ವರ್ಷಗಳಿಂದ ಒಂದೊಂದು ಈ BBMP ರೋಡ್ ಕೆಲಸ, ಈ ಕಸ ತಗೊಳ್ಳೋದು, ಅದು ಇದು ಸ್ವಲ್ಪ ಪಬ್ಲಿಕ್ ಸಂಬಂಧಪಟ್ಟ ಎಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಸ್ವಲ್ಪ ತಡ ಆಗುತ್ತೆ. ಇದರಿಂದ ಒಂದು ಎಲೆಕ್ಷನ್ ಆಗಿ ಒಳ್ಳೆ ಲೀಡ್ರ್ ಬಂದು ಅದರಿಂದ ಮಕ್ಕಳಿಗೆ ಒಳ್ಳೆ ಸೇವೆ ಮಾಡಿದ್ರೆ ನಾವೆಲ್ಲ ಭಾಳ ತೃಪ್ತಿಕರ ಇರ್ತೀವಿ. ಪಾರ್ಟಿ ಇಲ್ಲರಿ, ನಮಗೆ ಒಳ್ಳೆಯವ್ರು ಬರಬೇಕು ಅಷ್ಟು. ಒಳ್ಳೆ ವ್ಯಕ್ತಿ, ಒಳ್ಳೆ ಮಕ್ಕಳ ಸೇವೆ ಮಾಡೋ ವ್ಯಕ್ತಿ ಬರಬೇಕು. ಇದಿಷ್ಟು ಕಾಚರಕನಹಳ್ಳಿಯ ಜನ ಹೇಳ್ತಾ ಇರುವಂತಹ ಅನಿಸಿಕೆ. ಇಲ್ಲಿಂದ ನೇರವಾಗಿ ಹೆಣ್ಣೂರು ಕಡೆ ಹೋಗೋಣ. ಅಲ್ಲಿ ಜನ ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು, ಅದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಹೋಗೋಣ ಬನ್ನಿ. ಸೊ ನಾನೀಗ ಹೆಣ್ಣೂರಿಗೆ ಬಂದಿದ್ದೀನಿ. ಇಲ್ಲಿ ವ್ಯಾಪಾರಿಗಳನ್ನ ಮಾತಾಡಿಸ್ತಾ ಹೋಗೋಣ. BBMP GBA ಎಲೆಕ್ಷನ್ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಇವಾಗ ಮಳೆ ಬಂದರೆ, ಇವಾಗ ಮಳೆ ಸೀಸನ್ ಬೇರೆ, ಮಳೆ ಬಂದರೆ ಸುಮಾರು ಪ್ರಾಬ್ಲಮ್ ಇದೆ ಕೆಳಗಡೆ ಎಲ್ಲ. ಸೊ ಅದರಿಂದ ನಾವೇನು ಅನ್ಕೊತಾ ಇದ್ದೀವಿ ಅಂದರೆ, ಆಲ್ರೆಡಿ ನಾವು ಕೇಳಿದ್ದಕ್ಕೆ ಮಾಡಿದ್ದಾರೆ, ಬಟ್ ಮಳೆ ಬರೋದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ನಮಗೆ ಗೊತ್ತಾಗಲ್ಲ. ಬಟ್ ಏನಂದರೆ ಬಂದಾಗ ಬಂದು ಅವ್ರು ಸಾಲ್ವ್ ಮಾಡಿ ಕೊಡ್ತಾವ್ರೆ. ಅದರಿಂದ ನಾವೇನಂತ ಇದ್ದೀವಿ, ನಮ್ಮ ಸಮಸ್ಯೆ ಯಾವುದೇ ಒಂದು MLA ಹೋಗಿ ನಾವು ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಟೈಮಿಗಳು ಬೇರೆ ಇರ್ತದೆ, ಅವ್ರದ್ದೇ ಒಂದು ಟೈಮ್ ಇರ್ತದೆ. ನಮ್ಗೆ ಇಲ್ಲಿ ವಾರ್ಡಲ್ಲಿ ನಮಗೊಂದು ಕೌನ್ಸಿಲರ್ ಇದ್ರಾಗನ ನಾವು ಹೋಗಿ ನಮ್ಮ ಸಮಸ್ಯೆಗಳಿಗೆ ಅವ್ರ ಹತ್ರ ಮಾತಾಡ್ಬೋದು. ಮಾಡಬೇಕು ಎಲೆಕ್ಷನ್. ಏನು ಕೆಲಸಗಳೇ ಆಗ್ತಾಯಿಲ್ಲ ಕ್ಷೇತ್ರದಲ್ಲಿ, ಅದಕ್ಕೋಸ್ಕರ ಮಾಡಬೇಕು ಅಂತ. ಕ್ಲೀನ್ ಸಿಟಿ ಚೆನ್ನಾಗಿ ಇಟ್ಕೊಬೇಕು ಕ್ಷೇತ್ರ. ನಮ್ಮ ಕ್ಷೇತ್ರ ಚೆನ್ನಾಗಿದೆ ಆಲ್ರೆಡಿ, ಆದರೂ ಕಾರ್ಪೊರೇಟರ್ಗಳು ಬಂದರೆ ಕೆಲಸ ಇನ್ನೂ ಫಾಸ್ಟಾಗಿ ಆಗುತ್ತೆ ಅಂತ. ಸುಮಾರು 8 ವರ್ಷ ಆಯಿತು ಕಾರ್ಪೊರೇಟರ್ ಎಲೆಕ್ಷನ್ ಆಗಿ. ಮಾಡ್ತಾರೆ ಕೆಲಸ. ಕಾರ್ಪೊರೇಟರ್ ಬಂದರೆ ಕೆಲಸ ಮಾಡಲೇಬೇಕಲ್ಲ. ಮೇಡಮ್ ಅಭಿಪ್ರಾಯ ಅಂದರೆ ಎಲ್ಲ ಒಂದೇ ಮೇಡಮ್. ರಾಜಕೀಯ ಅನ್ನೋದು ಎಲ್ಲರಿಗೂ ಒಂಥರ ಸಹಕರಿಸುತ್ತೆ. ಆದರೆ ಇಲ್ಲಿ ಬಂದ್ಬಿಟ್ಟು ಕಾರ್ಪೊರೇಟರ್ ಬಂದ್ಬಿಟ್ಟು ನಮ್ಮ ಪರ್ಸ್ನಲಿ ಪ್ರಾಬ್ಲಮ್ಗಳನ್ನ ಶೇರ್ ಮಾಡ್ಕೋಬೋದು. ದೊಡ್ಡ ಪ್ರಾಬ್ಲಮ್ನ ಅವ್ರ ಕೈಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ನಮ್ಮನೆ ಪ್ರಾಬ್ಲಮ್ನ ನಾವು ಸರಿ ಮಾಡ್ಕೋಬೋದು ಮೇಡಮ್. ಆದರೆ ಒಂದು ಕಡೆ ಬೇಕು ಅನಿಸುತ್ತೆ, ಒಂದು ಕಡೆ ಬೇಡ ಅನಿಸುತ್ತೆ. ಒಳ್ಳೆಯ ಕ್ಯಾಂಡಿಡೇಟನ್ನು ಆರಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಮೇಡಮ್. ಎಲೆಕ್ಷನ್ ಆಗೋವರೆಗೂ ಒಂಥರ ಮಾತಾಡ್ತಾರೆ, ಎಲೆಕ್ಷನ್ ಆದಮೇಲೆ ಒಂಥರ ಮಾತಾಡ್ತಾರೆ. ನೋಡಿ, ಫುಟ್ಪಾತಲ್ಲಿ ವ್ಯಾಪಾರಿಗಳಿಗೆಲ್ಲ ತೊಂದರೆ ಮಾಡಿಕೊಂಡು ಅವ್ರ ಗೃಹಲಕ್ಷ್ಮಿನೂ ಬೇಡ, ಅವ್ರ ಗ್ಯಾರಂಟಿನೂ ಬೇಡ, ಏನೂ ಬೇಡ ಅಲ್ವಾ. ಫಸ್ಟ್ ಹೇಳಿದ್ರು ಅವರು, ನಾವು ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮಾರ್ಕೆಟಲ್ಲೆಲ್ಲ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಅಲ್ವಾ. ಅವ್ರಿಗೆ ಮೊದಲೇ ಗೊತ್ತಿರಬೇಕಲ್ಲ. ಎಲೆಕ್ಷನ್ ಹಾಕೋ ಮೇಲೆ ಒಂದು ಮಾತು ಮಾತಾಡ್ತಾರೆ, ಆದಮೇಲೆ ಒಂದು ಅವ್ರಿಗೆ ಓಟ್ ಹಾಕೋದು ಬೇಡ, ನಾವು ಗೆಲ್ಸೋದು ಬೇಡ. ಅವ್ರ ಮನೇಲಿ ಅವ್ರಲ್ಲಿ ನೆಕ್ಸ್ಟ್ ಟೈಮ್ ನಾವು ಯಾರಿಗೂ ಓಟ್ ಹಾಕಲ್ಲ ಮೇಡಮ್. ಅವ್ರು ಏನು ಮಾಡ್ತಾರೆ, ಏನು ಮಾಡೋರು ಹೇಳಿ. ಎಲ್ಲ ಆಟೋದಲ್ಲಿ ಗ್ಯಾಸ್ ಎಕ್ಸವ್ರೆ, ಎಲ್ಲ ಜಾಸ್ತಿ ಮಾಡೋರು ಏನು ಮಾಡ್ತಾವ್ರೆ. ಇವಾಗ ನೋಡಿದ್ರೆ ಬಾಡಿಗೆ ಮನೆ ಬಂದಿದ್ದೀವಿ, ಇಲ್ಲಿಂದ ID ಕಾರ್ಡ್ ಇಲ್ಲೇ ಇರಬೇಕು ಅಂತಾರೆ. ಬಾಡಿಗೆ ಮನೆ ಒಂದೇ ಕಡೆ ಇರೋಕ್ಕಾಗುತ್ತಾ? ಕಾರ್ಪೊರೇಟ್ರ್ ಬೇಕು, ಒಳ್ಳೆ ಕಾರ್ಪೊರೇಟ್ರ್ ಬೇಕು. BJP ಅವ್ರನ್ನ ಕುಟ್ಟಿಸ್ಬೇಕು. ಅವರೇ ಕರೆಕ್ಟ್ ಇದಕ್ಕೆ, ಇಲ್ಲ ಅಂದರೆ JDS, ಇವರಿಬ್ಬರೇ ಕರೆಕ್ಟು. ಮೋರಿಗಳು ತೋಡ್ತಾ ಇದ್ದಾರೆ. ಅದು ತಕ್ಷಣ ಕಸನ ತಗೊಂಡು ಒಂದು ಗಾಡಿ ಹಿಂದೆ ತೊಗೊಂಡ್ಬಂದು ಎಲ್ಲಿಂದ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಮೊಬೈಲ್ ಇಂಟ್ರೆಸ್ಟ್ನಲ್ಲಿ ಮೋರಿನಲ್ಲಿ ಬಿದ್ದೋಗ್ಬಿಡ್ತಾರೆ ಅವರು. ಅದೆಷ್ಟು ಹೋದ ಸಲ ಕಂಪ್ನಿಲಿ ಆ ಥರನೇ ಒಂದು ಹೆಂಗಸು ದೂರದಿಂದನೇ ಮಾಮ ಮೋರಿ ಇದೆ ಅಂದ, ಅಮ್ಮ ಮೋರಿನಲ್ಲೇ ಬಿದ್ದೋಗ್ಬಿಟ್ಟು. ಸೊ ನೆಗ್ಲೆಕ್ಷನ್ ಇರಬಾರ್ದು. ನಮಗೆ ಎಲೆಕ್ಷನ್ ಆದರೆ ಒಳ್ಳೆಯದು. ಎಲೆಕ್ಷನ್ ಆಗಿ ಪಬ್ಲಿಕ್ಗೆ ಒಳ್ಳೇದು ಮಾಡ್ತಾರೆ. ಕಾರ್ಪೊರೇಟ್ರ್ ಬಂದರೆ ಒಳ್ಳೆಯದು. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಪಾರ್ಟಿಗೆ ಹಾಕ್ತಾರೆ ಓಟು ಜನ. MLA ನಾವು ಹೋಗಿದ ತಕ್ಷಣ ಕೈಗೆ ಸಿಗ್ತಾರೆ, ಮಾತಾಡ್ತಾರೆ ನಮ್ಮ ಹತ್ರ ಬಂದು, ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ ಮೇಡಮ್. ಸೊ ಕಲ್ಯಾಣ ನಗರದಲ್ಲಿ GBA ಎಲೆಕ್ಷನ್ ಬಗ್ಗೆ ಜನರ ಒಲವು ಯಾವ ತರ ಇದೆ, ಯಾವ ಪಕ್ಷದ ಮೇಲೆ ಜನ ಹೆಚ್ಚು ಮನ್ನಣೆ ಕೊಡ್ತಿದ್ದಾರೆ, ಇದೆಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ಬಂದರೆ ಆಗ್ತೀವಿ, ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಏನು ಮಾಡಿ ಅಯ್ಯೋ ಬಿಡಿ, ಅದೇ ಬಂದ್ರೂ ಒಂದೇ, ಬಂದಿಲ್ಲ ಅಂದ್ರೆ ಒಂದೇ. ಹಾಂ, ಸುಮ್ಮನೆ ಬಾಯಿನಲ್ಲಿ ಬಳ್ಕೊಳ್ಳೋದೆ. ಆದರೆ ಒಂದು ಆಗಿಲ್ಲ ಅಂದರೆ ಒಂದು ಮಾಡಲಿ ಅವರಿಗೆ ಇನ್ನೇನು ದುಡ್ಡಿದೆಯಲ್ಲ ಮಾಡಲಿ. ಇಷ್ಟು ವರ್ಷ ಕಾರ್ಪೊರೇಟರ್ ಇರಲಿಲ್ಲಲ್ಲ, ಇವಾಗ ಏನು ಕಾರ್ಪೊರೇಟರ್ ಆಗಬೇಕು. GBA ಎಲೆಕ್ಷನ್ ಆಗಬೇಕು. ಯಾಕಂದರೆ ಈಗ ಪ್ರತಿಯೊಂದು ನಮ್ಮ ಶಾಸಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ. ಅದರಿಂದ GBA ಎಲೆಕ್ಷನ್ ಆದರೆ ಒಳ್ಳೆಯದು. ಬಟ್ ಎಷ್ಟು ಮಟ್ಟಕ್ಕೆ ಎಲ್ಲ ಪಕ್ಷಗಳಿಗೂ ಆಸಕ್ತಿ ಇದೆ ಅಂತ ಗೊತ್ತಿಲ್ಲ. ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಆದೇಶ ಸಹ ಕೊಟ್ಟಿದ್ದಾರೆ, ಆಗಸ್ಟ್ ಒಳಗಡೆ ಮಾಡಬೇಕು ಅಂತ. GBA ಎಲೆಕ್ಷನ್ ಮಾಡಿದ್ರೆ ಉತ್ತಮ ಅಂತ. ಪ್ರತಿಯೊಬ್ಬರಿಗೂ ಭೇಟಿ ಮಾಡಬೇಕಂದ್ರೆ ಶಾಸಕರ ಕೈಯಲ್ಲಿ ಆಗಲ್ಲ. ಸೊ ಅದರಿಂದ ಕಾರ್ಪೊರೇಟರ್ಗಳಿದ್ದರೆ, ಸದಸ್ಯರು BBMP ಸದಸ್ಯರು ಅಥವಾ GBA ಸದಸ್ಯರಿದ್ದರೆ
ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೋದು, ಸಾರ್ವಜನಿಕರ ಸಮಸ್ಯೆಗಳನ್ನ ಹೇಳ್ಕೋಬೋದು. ಸೊ ಇಡೀ ಕ್ಷೇತ್ರವನ್ನ ರೌಂಡ್ಸ್ ಹಾಕಿದ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಜನರ ಒಲವಿಲ್ಲ, ಬದಲಿಗೆ ವ್ಯಕ್ತಿಯ ಪರವಾಗಿ ಜನರ ಅಭಿಪ್ರಾಯ ಇದೆ. ಯಾವುದೇ ಒಬ್ಬ ಕ್ಯಾಂಡಿಡೇಟ್ ಬಂದ್ರೆ ಆತ ಜನಪರ ಕೆಲಸ ಮಾಡಬೇಕು, ಪಕ್ಷ ಅಂತ ನೋಡದೆ ಜನರಿಗೆ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಈ ಕ್ಷೇತ್ರದ ಜನರ ಒಕ್ಕೊರಲಿನ ಅಭಿಪ್ರಾಯ. GBA ಎಲೆಕ್ಷನ್ ಆಗಬೇಕು, ನಮ್ಮ ಸಮಸ್ಯೆಯನ್ನ ಕೇಳಬೇಕು, ಅದಕ್ಕೊಂದು ಸೊಲ್ಯೂಷನ್ ಅನ್ನ ಕೊಡಬೇಕು ಅನ್ನುವಂಥದ್ದು ಇಡೀ ಕ್ಷೇತ್ರದಲ್ಲಿ ಕಂಡು ಬಂದಿರೋ ವಿಚಾರ. ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.